ಯಜ್ಞವಾಣಿ. ಈಗ ಕೇಳಿ, ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆ ಈ ವಿಷಯವಾಗಿ ಕಲಬುರಗಿಯ ಮಹಾಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಕ್ಷಯ್ ಕುಮಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಈಗ ತಮಗೆಲ್ಲ ಗೊತ್ತಿದ್ದಂಗೆ ಬಿಸಿಲು ಬಹಳ ಜಾಸ್ತಿ ಇದೆ. ಈ ನಮ್ಮ ಕಲಬುರಗಿ ಭಾಗದಲ್ಲಿ 40 ಮೇಲೆ ದಿನ ನಾವು ಬಿಸಿಲಿನ ಒಂದು ತಾಪಮಾನವನ್ನು ನೋಡ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಿದ್ದಾವೆ. ಅದರಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಜಾನುವಾರುಗಳನ್ನು ಸಾಕಿರ್ತಾರಲ್ಲ, ಅವರಿಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ. ಯಾಕಂದರೆ ಅವಕ್ಕೆ ನಿರ್ವಹಣೆ ಒಂದು ಬಹಳ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ತಾಪಮಾನ ನಾವು ಈಗ ಕಾಣ್ತಾ ಇದ್ದೀವಿ. ಇವತ್ತು ನಾವು ಈ ಬೇಸಿಗೆಯಲ್ಲಿ ಜಾನುವಾರುಗಳ ಅಥವಾ ಹೈನು ರಾಸುಗಳ ಅಥವಾ ರಾಸುಗಳ ನಿರ್ವಹಣೆ ಹೇಗೆ ಮಾಡಬೇಕು, ಯಾವ ರೀತಿ ಒಂದು ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಸುಗಳ ನಿರ್ವಹಣೆ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಅಕ್ಷಯ್ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಸರ್, ತಮಗೂ ಗೊತ್ತಿರಬಹುದು, ಈಗ ಬೇಸಿಗೆ ಅತ್ಯಂತ ಕಡು ತಾಪವನ್ನ ನಾವು ಎದುರಿಸ್ತಾ ಇದ್ದೀವಿ. ಅಂತ ಪರಿಸ್ಥಿತಿ ಇದೆ. ಈಗ ನಮ್ಮ ರೈತ ಬಾಂಧವರು ಜಾನುವಾರುಗಳನ್ನು ಸಾಕಿರ್ತಾರಲ್ಲ, ಹಸು, ಎಮ್ಮೆ, ಕುರಿ, ಅವುಗಳ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅವು ಪ್ರಾಣ ಕಳೆದುಕೊಳ್ಳುವಂತ ಸಂದರ್ಭನೂ ಇರುತ್ತೆ. ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಒಂದು ವೇಳೆ ಈಗ ಹಾಲು ಹಿಂಡುವಂತ ಹಸುಗಳಾಗಿದ್ರೆ ಅದರ ಇಳುವರಿ ಮೇಲೆ ಪರಿಣಾಮ ಆಗುತ್ತೆ. ಖಂಡಿತ ಸರ್. ಇಂಥ ಸಂದರ್ಭದಲ್ಲಿ ನಾವು ಇವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಈಗ ನಾವು ಮೊದಲಿಗೆ, ಯಾಕಂದ್ರೆ ಭಾರತ ಒಂದು ಕೃಷಿ ಪ್ರಧಾನವಾದಂತ ದೇಶ, ಕೃಷಿಯೇ ನಮಗೆ ಮುಖ್ಯ ಕಸುಬು ಇಲ್ಲಿ. ಅದರಲ್ಲಿ ಈ ಹೈನುಗಾರಿಕೆ ಅಥವಾ ಜಾನುವಾರುಗಳ ನಿರ್ವಹಣೆ, ಜಾನುವಾರು ಸಾಕಣೆ ಅನ್ನೋದು ಒಂದು ಉಪಕಸುಬು. ಹೌದು ಸರ್. ನಮ್ಮ ಭಾರತ ಒಂದು ಕೃಷಿ ಪ್ರಧಾನವಾದ ದೇಶ ಹೇಗೆ ಆಯ್ತು, ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿಸ್ಕೊಡಿ ಸರ್. ಖಂಡಿತ ಸರ್. ಸೊ ನಮ್ಮ ಭಾರತ ದೇಶದಲ್ಲಿ ನಾವು ಹಲವಾರು ಬೆಳೆಗಳು ನಾವು ಬೆಳೀತಾ ಇದ್ವಿ ಸರ್. ಅದರಲ್ಲಿ ಕೃಷಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳಂತ ನಾವು ವಿಂಗಡಣೆ ಮಾಡಬಹುದು. ಸೊ ಕೃಷಿ ಬೆಳೆಗಳಂತ ಬಂದಾಗ ಉದ್ದು, ಹೆಸರು, ಸೋಯಾವರೆ ಮತ್ತೆ ತೊಗರಿ ಸಹ ನಾವು ಬೆಳೀತಾ ಇದೀವಿ. ತೋಟಗಾರಿಕೆ ಬೆಳೆಗಳಂತ ಬಂದಾಗ ಹಣ್ಣು ಮತ್ತು ತರಕಾರಿ ಸಹ ನಾವು ಬೆಳೀತಾ ಇದೀವಿ ಸರ್. ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ ಮತ್ತು ಕಬ್ಬು ಸಹ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕ ಭಾಗದಲ್ಲೂ ಸಹ ನಾವು ಬೆಳೆಯೋದನ್ನ ನೋಡ್ತಾ ಇದೀವಿ. ಸೊ ಮುಂಚಿತವಾಗಿ ಏನಾಗಿದೆ ಸರ್, ಹೈನುಗಾರಿಕೆ ಕೃಷಿಯ ಒಂದು ಉಪಕಸುಬಾಗಿ ಹೊರಹೊಮ್ತಾ ಇತ್ತು. ಬಟ್ ಆದ್ರೆ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯು ಕೃಷಿಯ ಮುಖ್ಯ ಕಸುಬಾಗಿ ಏನಪ್ಪಾ ಅಂತಂದ್ರೆ ಹೊರ ಬರ್ತಾ ಇದೆ ಸರ್. ಸೊ ಅದರ ಸಲುವಾಗಿ ನಮ್ಮ ಭಾರತ ದೇಶವು ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಇದೆ ಸರ್. ಸುಮಾರು 247.87 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ನಮ್ಮ ಭಾರತ ದೇಶ ಹಾಲು ಉತ್ಪಾದನೆ ಮಾಡ್ತಾ ಇದೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಸರ್ ಪ್ರತಿ ದಿವಸ 485 ಗ್ರಾಮ್ಸ್ ಅಷ್ಟು ಏನಪ್ಪಾ ಅಂದ್ರೆ ಹಾಲು ಲಭ್ಯವಿದೆ ಸರ್. ಸರ್, ಈಗ ಕೃಷಿಯಲ್ಲಿ ನಾವೇನು ಉಪಕಸಬುಗಳಂತ ಹೇಳ್ತೇವಲ್ಲ, ಒಂದು ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಣೆ, ಕುರಿ ಸಾಕಣೆ, ಜೇನು ಸಾಕಣೆ, ಈ ತರ ಹಲವಾರು ಉಪಕಸಬುಗಳು ಇದಾವೆ. ಈ ಉಪಕಸಬುಗಳನ್ನ ನಾವು ಗಮನಕ್ಕೆ ತಗೊಂಡ್ರೆ ಹೈನುಗಾರಿಕೆ ಬಹಳ ಮಹತ್ವ ಪಡ್ಕೊಂತದೆ. ಹೌದು ಸರ್. ಅದು ಯಾಕೆ ಅಷ್ಟು ಮಹತ್ವ ಅನ್ನೋದು? ಯಾಕೆಂದ್ರೆ ಸರ್, ನಮ್ಮ ಭಾರತ ದೇಶದ ಒಂದು ಆರ್ಥಿಕತೆಯಲ್ಲಿ ಹೈನುಗಾರಿಕೆ ಒಂದು ವಿಶಿಷ್ಟ ಸ್ಥಾನ ಹೊಂದಿದೆ ಸರ್. ಸೊ ಅದು ಹೇಗೆ ಅಂತಂದ್ರೆ, ಹೈನುಗಾರಿಕೆಯು ಪೌಷ್ಟಿಕ ಆಹಾರ ಪೂರೈಕೆ ಮಾಡೋದ್ರ ಜೊತೆಗೆ ಕೃಷಿಗೆ ಪೂರಕವಾಗಿರುವಂತ ಒಂದು ಉದ್ಯೋಗ ಸರ್. ಸೊ ಪೌಷ್ಟಿಕ ಆಹಾರ ಅಂತಂದ್ರೆ ನಾವು ಹೈನುಗಾರಿಕೆಯಿಂದ ಹಾಲು ಪಡಿತಾ ಇದೀವಿ. ಸೊ ಹಾಲಿನಿಂದ ಹಲವಾರು ಹಾಲಿನ ಉತ್ಪನ್ನಗಳನ್ನ ನಾವು ಮಾಡ್ತಾ ಇದೀವಿ ಸರ್. ಇವತ್ತು ತುಪ್ಪ ಮಾಡಬಹುದು, ಬೆಣ್ಣೆ ಮಾಡಬಹುದು, ಮೊಸರು ಮಾಡಬಹುದು, ಪನ್ನೀರ್ ಮಾಡಬಹುದು, ಇನ್ನೂ ಹಲವಾರು ಹಾಲಿನ ಉತ್ಪನ್ನಗಳು ನಾವು ತಯಾರು ಮಾಡ್ತಾ ಇದೀವಿ. ಹಾಗೆ ಇದು ಕೃಷಿಗೂ ಸಹ ಪೂರಕವಾಗಿದೆ ಸರ್. ಸೊ ಹಾಲು ಅಲ್ಲದೆ ನಾವು ಹೈನುಗಾರಿಕೆಯಿಂದ ಇವತ್ತು ಸಗಣಿ ಪಡಿತಾ ಇದೀವಿ, ಹೈನು ರಾಸುಗಳಿಂದ ಗಂಜಲ ಪಡಿತಾ ಇದೀವಿ. ಈ ಸಗಣಿಯಿಂದ ನಾವು ಕೊಟ್ಟಿಗೆ ಗೊಬ್ಬರ ತಯಾರಿಸಿ ಅಥವಾ ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಂಡು ನಾವು ಅದು ಹೊಲಕ್ಕೆ ನಾವು ಸಿಂಪಡಣೆ ಮಾಡಿದಾಗ ಹೊಲದಲ್ಲಿರುವಂತಹ ಮಣ್ಣು ಏನಿದೆಯಲ್ಲ ಸರ್, ಆ ಮಣ್ಣಿನ ಫಲವತ್ತತೆ ನಾವು ಜಾಸ್ತಿ ಮಾಡಬಹುದು. ಮಣ್ಣಿನ ಫಲವತ್ತತೆ ಜಾಸ್ತಿ ಆಯ್ತು ಅಂತಂದ್ರೆ ಆ ಹೊಲದಲ್ಲಿ ನಾವು ಯಾವುದೇ ರೀತಿಯ ಒಂದು ಬೆಳೆಗಳು ಬೆಳೆಸಿದಾಗ ಒಂದು ಗುಣಮಟ್ಟದ ಬೆಳೆ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಹೆಚ್ಚಿನ ಇಳುವರಿ ಪಡೆಯಕ್ಕೆ ಸಾಧ್ಯ ಆಗುತ್ತೆ ಸರ್.
ಸರ್, ಈಗ ನಾವು ಏನು ಹೈನುಗಾರಿಕೆ ಲಾಭದಾಯಕ ಅಂತ ಹೇಳ್ತೀವಲ್ಲ, ಹೌದು ಸರ್. ನಮ್ಮ ಕೃಷಿಗೆ ನಾವು ಹೋಲಿಸಿದ್ರೆ ಹೈನುಗಾರಿಕೆ ಏನು ಸ್ವಲ್ಪ ಮಾಡಿದ್ರೆ ನಮಗೆ ಲಾಭ ಸಿಗುತ್ತಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ನಾವು ಕೃಷಿಯಲ್ಲಿ ಬಹಳಷ್ಟು ಫೇಲ್ಯೂರ್ ಆಗದ ಕಾಣ್ತಿದ್ದೀವಿ. ಖಂಡಿತ. ಒಳ್ಳೆ ಬೆಳೆ ಬಂದಿರ್ತತೆ, ಇಳುವರಿ ಚೆನ್ನಾಗಿರ್ತತೆ, ಬೆಲೆ ಸಿಗೋದಿಲ್ಲ. ಹೌದು. ಒಳ್ಳೆ ಬೆಳೆ ಇನ್ನೇನು ಕಟಾವ್ ಬಂದಿರೋ ಸಂದರ್ಭದಲ್ಲಿ ಅಕಾಲಿಕ ಮಳೆ ಬಂದು ಲಾಸ್ ಆಗಂತೂ ಇಂಥವು ಕೇಳಿದ್ದೀವಿ. ಅದು ಇಲ್ಲಂದ್ರೆ ಪ್ರಾರಂಭದಲ್ಲಿ ಹಲವಾರು ರೋಗ ಕೀಟಗಳ ಬಾಧೆಯಿಂದ ಬೆಳೆ ನಷ್ಟ ಅನುಭವಿಸ್ತಿರೋದು ರೈತರ ನಾವು ನೋಡಿದ್ದೀವಿ. ಹೌದು ಸರ್. ಈಗ ನಾವು ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಬಹಳಷ್ಟು ನಮ್ಮ ರೈತರು ಹೈನುಗಾರಿಕೆ ಲಾಭದಾಯಕ ಆಗುತ್ತೆ ಅನ್ನೋದ್ರ ಬಗ್ಗೆ ಇದ್ರ ಕಡೆ ಒಲವು ತೋರಿಸ್ತಾರೆ. ಹೇಗೆ ಅದು ಲಾಭದಾಯಕ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೌದು ಸರ್. ನಮ್ಮ ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡೋದೇನೆಂದ್ರೆ ಸರ್, ನಾವು ಹೈನುಗಾರಿಕೆ ಲಾಭದಾಯಕವಾಗಿ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು 4 ಅಂಶಗಳು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್. ಮೊದಲನೇದಾಗಿ ನಾವು ಹೈನುಗಾರಿಕೆ ಮಾಡಬೇಕಾದ್ರೆ ಒಂದು ಉತ್ತಮ ಪಶುಗಳ ಆಯ್ಕೆ ನಾವು ಮಾಡ್ಕೋಬೇಕಾಗತ್ತೆ. ನಂತರ ಸಮತೋಲಿತ ಪಶು ಆಹಾರ ನಾವು ಹೈನು ರಾಸುಗಳಿಗೆ ಪ್ರತಿ ದಿವಸ ಕೊಡಬೇಕಾಗ್ತಾ ಇರುತ್ತೆ ಸರ್. 3ನೇ ಅಂಶ ಏನಂತಂದ್ರೆ ನಾವು ವೈಜ್ಞಾನಿಕ ನಿರ್ವಹಣೆ ಮಾಡಬೇಕಾಗತ್ತೆ ಸರ್. ಆಮೇಲೆ 4ನೇ ಅಂಶ ಅಂತ ಬಂದಾಗ ದನಗಳ ಆರೋಗ್ಯದ ರಕ್ಷಣೆನೂ ಸಹ ತುಂಬಾ ಮಹತ್ವದಾಗಿರುತ್ತೆ ಸರ್. ಈ 4 ಅಂಶ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ರೈತ ಬಾಂಧವರು ಹೈನುಗಾರಿಕೆ ಮಾಡಿದ್ರೆ ಖಂಡಿತವಾಗಿ ನಾವು ಹೈನುಗಾರಿಕೆ ಲಾಭದಾಯಕವಾಗಿ ಮಾಡಬಹುದಾಗಿದೆ ಸರ್. ಸರ್, ನಾವು ಪ್ರಾರಂಭದಲ್ಲಿ ಮಾತಾಡ್ಬೇಕಾದ್ರೆ ತಾವು ಅಂದ್ರೆ ಉಷ್ಣ ಒತ್ತಡ ಅಂತ ಒಂದು ಪದ ಬಳಸಿದ್ರೆ, ಹೌದು ಹಂಗಂದ್ರೆ ಏನು ಸರ್? ಉಷ್ಣ ಒತ್ತಡ ಅಂದ್ರೆ ಸರ್, ಈಗ ಪ್ರೆಸೆಂಟ್ಲಿ ಸರ್ ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ಜಾಸ್ತಿ ಉಷ್ಣತೆಯಿಂದ ಹೈನು ರಾಸುಗಳ ದೇಹದ ಮೇಲೆ ಕೆಲವು ಪರಿಣಾಮ ಉಂಟಾಗುತ್ತೆ ಸರ್. ಸೊ ಅದು ವಿಶೇಷವಾಗಿ ರಾಸುಗಳಲ್ಲಿ ದೇಹದ ತಾಪಮಾನವನ್ನು ನಿಯಂತ್ರಿಸೋ ಸಲುವಾಗಿ ಥರ್ಮೋ ರೆಗ್ಯುಲೇಟರೀಸ್ ಅಂತ ಒಂದು ಇರುತ್ತೆ ಸರ್, ಅದರಲ್ಲಿ ಬದಲಾವಣೆಗಳು ಉಂಟಾಗುತ್ತೆ ಸರ್. ಸೊ ಈ ಉಷ್ಣ ಒತ್ತಡ ಹೆಂಗ್ ಉಂಟಾಗುತ್ತೆ ಅಂತಂದ್ರೆ ಸರ್, ಅತಿಯಾದ ಬಿಸಿಲು ಅಥವಾ ಹೆಚ್ಚಿನ ಹ್ಯುಮಿಡಿಟಿ ಅಂದ್ರೆ ಆರ್ದ್ರತೆ ಅಂತ ಕರಿತೀವಿ, ಬಿಸಿಯಾದ ಒಣ ಹವಾಮಾನ ಇರುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ರಾಸುಗಳ ದೇಹದ ಉಷ್ಣತೆಯನ್ನು ಬೆವರು ಮತ್ತು ಉಸಿರಾಡು ಮುಖಾಂತರ ಹೊರಹಾಕುವ ಸಾಧ್ಯತೆ ಇರುತ್ತೆ ಸರ್. ಸೊ ಈ ಹೊರಹಾಕುವ ಸಾಮರ್ಥ್ಯ ಏನಪ್ಪಾ ಅಂತಂದ್ರೆ ಕಡಿಮೆ ಆದಾಗ ಹೈನು ರಾಸುಗಳಲ್ಲಿ ಉಷ್ಣ ಒತ್ತಡ ಉಂಟಾಗುತ್ತೆ ಸರ್. ಇದರಿಂದ ಯಾವ ಸಮಸ್ಯೆಗಳಾಗಬಹುದು, ಏನು ಬದಲಾವಣೆಗಳನ್ನು ನಾವು ರಾಸುಗಳಲ್ಲಿ ಕಾಣ್ತೀವಿ? ಸರ್, ಸೊ ತೀವ್ರ ಉಷ್ಣ ಒತ್ತಡ ಉಂಟಾದ್ರೆ ಹೈನು ರಾಸುಗಳಲ್ಲಿ ಕೆಲವು ಬದಲಾವಣೆಗಳು ನಾವು ಕಾಣಬಹುದು ಸರ್. ಸೊ ಹೈನು ರಾಸುಗಳ ದೇಹದ ತಾಪಮಾನ ಹೆಚ್ಚಾಗೋದು ನಾವು ನೋಡಬಹುದು. ಆಮೇಲೆ ಹೈನು ರಾಸುಗಳಲ್ಲಿ ನಾಡಿ ಮಿಡಿತ ಅಂದ್ರೆ ಪಲ್ಸ್ ರೇಟ್ ಏನಿರುತ್ತಲ್ಲ ಸರ್, ಅದು ಜಾಸ್ತಿ ಆಗುತ್ತೆ. ಆಮೇಲೆ ಪೆರಿಫೆರಲ್ ಬ್ಲಡ್ ಫ್ಲೋ ಅಂತ ಹೇಳ್ತೀವಿ ಸರ್, ಅದು ಸಹ ಜಾಸ್ತಿ ಆಗೋದು ನಾವು ನೋಡ್ತೀವಿ. ಆಹಾರ ಸೇವನೆ ಕಡಿಮೆಯಾಗಿ ಹೆಚ್ಚಿನ ನೀರು ಕೊಡುವ ಒಂದು ಇದಾಗುತ್ತೆ ಸರ್ ದನಗಳಲ್ಲಿ. ಈ ರಾಸುಗಳಲ್ಲಿ ಒಂದು ನಿರ್ಣಾಯಕ ತಾಪಮಾನ ಅಂದ್ರೆ ಆಪ್ಟಿಮಮ್ ಟೆಂಪರೇಚರ್, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳ್ತೀವಿ ಸರ್. ಹಂಗಂದ್ರೆ ಏನ್ ಸರ್? ಸರ್, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಸರ್, ಅದು ಮಿಶ್ರತಳಿ ಹಸುಗಳಿಗೆ ಒಂದು 24 ರಿಂದ 26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ದೇಸಿ ಹಸುಗಳಿಗೆ ಸುಮಾರು 33 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಮತ್ತು ಎಮ್ಮೆಗಳಿಗೆ ಸುಮಾರು 36 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಸರ್. ಸೊ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಗಿಂತ ಜಾಸ್ತಿ ಹೋದಾಗ ಆ ರಾಸುಗಳ ದೇಹದ ಮೇಲೆ ಅಥವಾ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀಳುವ ಸಾಧ್ಯತೆ ಇರುತ್ತೆ ಸರ್. ಸರ್, ಈಗ ನಾವು ಮಳೆಗಾಲ ಮತ್ತೆ ಚಳಿಗಾಲ ಇವಕ್ಕೆ ಹೋಲಿಸಿದಾಗ ಬೇಸಿಗೆಯಲ್ಲಿ ಈ ಹೈನುಗಾರಿಕೆಗೆ ಆರ್ಥಿಕತೆ ಮೇಲೆ ಸ್ವಲ್ಪ ಪರಿಣಾಮ ಬೀಳುತ್ತೆ. ಹೌದು ಸರ್. ಯಾವ ರೀತಿ ಇದನ್ನ ನಿಭಾಯಿಸಬಹುದು, ಏನೇನು ಸಮಸ್ಯೆಗಳು ಆಗ್ಬಹುದು? ಸರ್, ಬೇಸಿಗೆ ಕಾಲದಲ್ಲಿ ಹೈನುಗಾರಿಕೆ ರೈತರು ಏನಪ್ಪಾ ಅಂದ್ರೆ ಸಾಕಷ್ಟು ಆರ್ಥಿಕತೆ ಮೇಲೆ ಪರಿಣಾಮ ಬೀಳುತ್ತೆ ಸರ್. ಇದು ಹೆಂಗೆ ಅಂತಂದ್ರೆ ಸರ್, ಉಷ್ಣ ಒತ್ತಡದಿಂದ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ ಸರ್. ಅದು ಇನ್ ಕೇಸ್ ಒಂದು 8 ಲೀಟರ್ ಹಾಲು ಉತ್ಪಾದನೆ ಮಾಡ್ತದೆ ಅಂತಂದ್ರೆ 4 ಲೀಟರ್ ಅಥವಾ 2 ಲೀಟರ್ಗೆ ಏನಪ್ಪಾ ಅಂತಂದ್ರೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಸರ್. ಆಮೇಲೆ ಪ್ರಯೋಜನ ಸಾಮರ್ಥ್ಯ ಕಡಿಮೆ ಆಗುತ್ತೆ ಸರ್. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ರಾಸುಗಳನ್ನು ಸಹ ಏನಪ್ಪಾ ಅಂದ್ರೆ ಸಾವು ಸಂಭವಿಸಬಹುದು ಸರ್. ಆಮೇಲೆ ಭಾರತದಲ್ಲಿ ಪ್ರತಿ ವರ್ಷ ಹಾಲು ಉತ್ಪಾದನೆಯನ್ನು ಈ ಬೇಸಿಗೆ ಕಾಲದಲ್ಲಿ ಕಡಿಮೆ ಆಗುತ್ತೆ ಸರ್. ಕಡಿಮೆ ಆಗೋದ್ರಿಂದ ರೈತರ ಆರ್ಥಿಕತೆ ಮೇಲೆ ಸಾಕಷ್ಟು ಪರಿಣಾಮ ಬೀಳೋ ಸಾಧ್ಯತೆ ಇದೆ ಸರ್. ಸರ್, ಹೈನುಗಾರಿಕೆಯಲ್ಲಿ ನಾವು ಏನ್ ಮಾಡ್ತಾರಲ್ಲ ಅದರಲ್ಲಿ ಹಲವಾರು ತಳಿಗಳು ನಾವು ಹಸುಗಳನ್ನ ಸಾಕ್ತಾ ಇದೀವಿ. ಜೆರ್ಸಿ ಇರ್ಬೋದು, ಆಮೇಲೆ ದೇಸಿ ಆಗಿರ್ಬೋದು, ಬೇರೆ ಬೇರೆ ತಳಿಗಳಿದಾವೆ. ಅದರಲ್ಲೂ ಈ ಹೈನುಗಾರಿಕೆಯ ಭಾಗ ಅಂತ ಹೇಳಿದ್ರೆ ಎಮ್ಮೆಗಳು ಸಾಕೋದು ಒಂದು ಅದರ ಭಾಗ. ಹೌದು ಸರ್. ಈಗ ಎಮ್ಮೆಗಳೇನಂದ್ರೆ ಈ ಬಿಸಿಲಿಗೆ ತಾಳ್ಕೊಳೋದಿಲ್ಲ ಸರ್. ಹೌದು ಸರ್. ಈ ತರ ಅತಿ ಹೆಚ್ಚು ಬಿಸಿಲಿದ್ದಾಗ ಯಾವ ರೀತಿ ಎಮ್ಮೆಗಳ ಮೇಲೆ ಪರಿಣಾಮ ಆಗುತ್ತೆ? ಎಮ್ಮೆ ಸಾಕಿರಂತ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿ. ಸರ್, ಏನಂದ್ರೆ ಸರ್, ಈಗ ನಮ್ಮ ಬೀದರ್ ಮತ್ತೆ ಕಲಬುರಗಿ ಭಾಗದಲ್ಲಿ ಸಾಕಷ್ಟು ನಮ್ಮ ರೈತ ಬಾಂಧವರು ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಈ ಎಮ್ಮೆಗಳ ಚರ್ಮ ಹೇಗಿರುತ್ತೆ ಅಂತಂದ್ರೆ ಸರ್, ಕಪ್ಪಾಗಿರುತ್ತೆ. ಸೊ ಕಪ್ಪಾಗಿರುವುದರಿಂದ ಸೂರ್ಯನ ಕಿರಣಗಳು ಈಸಿಯಾಗಿ ಶೋಷಿಸುತ್ತೆ ಸರ್. ನಾವು ಆಕಳುಗಳಿಗೆ ಕಂಪೇರ್ ಮಾಡಿದಾಗ ಬೆವರು ಗ್ರಂಥಿಗಳು ಎಮ್ಮೆಗಳಲ್ಲಿ ಬಹಳ ಕಡಿಮೆ ಇರುತ್ತೆ ಸರ್. ಸೊ ಇದನ್ನು ಸಹ ಏನಪ್ಪಾ ಅಂತಂದ್ರೆ ಪರಿಣಾಮ ಬೀಳುವ ಒಂದು ಸಾಧ್ಯತೆ ಇರುತ್ತೆ ಸರ್. ದೇಹದ ತಾಪಮಾನ ನಿಯಂತ್ರಣ ವ್ಯವಸ್ಥೆಗೆ ಹಸುಗಳಿಗಿಂತ ಈ ಎಮ್ಮೆಗಳಲ್ಲಿ ಬಹಳಷ್ಟು ಕಡಿಮೆ ಇರುತ್ತೆ ಸರ್.
ಯಾವ ರೀತಿ ಪರಿಣಾಮಗಳು ಆಗುತ್ತೆ, ಅದರಿಂದ ಯಾವ ಲಕ್ಷಣಗಳು ಕಂಡು ಬರ್ತವೆ ಅದನ್ನ? ಸರ್, ಉಷ್ಣ ಒತ್ತಡದಿಂದ ಕೆಲವು ಲಕ್ಷಣಗಳು ಕಂಡು ಬರುತ್ತೆ ಸರ್. ಮುಖ್ಯವಾಗಿ ರಾಸುಗಳಲ್ಲಿ ದೇಹದ ತಾಪಮಾನ ಜಾಸ್ತಿ ಆಗೋದು ಸರ್, 40 ರಿಂದ 42 ಡಿಗ್ರಿ ಸೆಲ್ಸಿಯಸ್ ಆಗಬಹುದು. ನಂತರ ವೇಗವಾದ ಉಸಿರಾಟ ಮತ್ತು ಉಸಿರಾಟದಲ್ಲಿ ಏನಪ್ಪಾ ಅಂದ್ರೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಹೈನು ರಾಸುಗಳಿಂದ ಬಾಯಿಯಿಂದ ಲಾಲಾರಸ ಹೊರಗಡೆ ಬರುವ ಸಾಧ್ಯತೆ ಇರುತ್ತೆ ಸರ್. ಆಮೇಲೆ ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಆಕಳುಗಳು ಅಥವಾ ಎಮ್ಮೆಗಳು ಸಾಯೋ ಒಂದು ಸಾಧ್ಯತೆ ಇರುತ್ತೆ ಸರ್. ಸೊ ಇಂಥ ಬಿಸಿಲು, ಕಡು ಬಿಸಿಲು ಅಂತ ನಾವು ಹೇಳ್ತೀವಿ. ಹೌದು ಸರ್. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಈಗ ಇದೆ. ಹೌದು. ಇಂಥ ಸಂದರ್ಭದಲ್ಲಿ ಎಮ್ಮೆಗಳನ್ನ ರಕ್ಷಿಸಬೇಕಂದ್ರೆ ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ರೈತ ಬಾಂಧವರು ಅನುಸರಿಸಬೇಕಾಗುತ್ತೆ? ಈಗ ಏನಾಗುತ್ತೆ ಸರ್, ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲು ಇರೋದ್ರಿಂದ ಅದು ಎಮ್ಮೆಗಳ ಆರೋಗ್ಯದ ಮೇಲೆ ಪರಿಣಾಮ ಬೀಳೋ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಏನಾದ್ರೂ ಎಮ್ಮೆಗಳು ಬರಳ್ತಾ ಇದಾವೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಪಶು ವೈದ್ಯರನ್ನು ಸಂಪರ್ಕಿಸಿ ಅದರ ಒಂದು ಆರೋಗ್ಯ ತಪಾಸಣೆ ಮಾಡಿಸ್ಬೇಕಾಗತ್ತೆ. ರಾಸುಗಳನ್ನು ನಾವು ತಂಪಾದ ಸ್ಥಳಕ್ಕೆ ಕರೆದೊಯ್ದು ಕಟ್ಟಬೇಕಾಗತ್ತೆ. ನಂತರ ತಣ್ಣೀರಿಂದ ಸ್ನಾನ ಮಾಡಿಸ್ಬೇಕಾಗತ್ತೆ ಸರ್ ಪ್ರತಿ ದಿವಸ. ಆಮೇಲೆ ಸಾಧ್ಯ ಆದ್ರೆ ಹಸಿ ಬಟ್ಟೆ ಮಾಡಿ ಆ ಎಮ್ಮೆ ಮೇಲೆ ಹಾಕೋದ್ರಿಂದ ನಾವು ತಂಪು ಕಡಿಮೆ ಮಾಡಬಹುದು ಸರ್. ಆಮೇಲೆ ಕೊಟ್ಟಿಗೆಯಲ್ಲಿ ಸಾಧ್ಯ ಆದ್ರೆ ಫ್ಯಾನ್ ಮತ್ತು ಗಾಳಿ ವ್ಯವಸ್ಥೆ ನಾವು ಮಾಡ್ಕೊಡ್ಬೇಕಾಗತ್ತೆ ಸರ್. ಈ ತರ ಉಷ್ಣ ಒತ್ತಡ ಇದ್ದಾಗ ಹೇಗೆ ನಾವು ನಿರ್ವಹಣೆ ಮಾಡಬೇಕು? ಸರ್, ಎಮ್ಮೆಗಳು ಸಾಕಿರೋರಂತರು ಉಷ್ಣ ಒತ್ತಡ ಇದ್ದಾಗ ನಾವು ಮುಖ್ಯವಾಗಿ 5 ಅಂಶಗಳ ಗಮನದಲ್ಲಿ ಇಟ್ಕೊಂಡು ನಾವು ನಿರ್ವಹಣೆ ಮಾಡಬಹುದು ಸರ್. ಒಂದು ಆಶ್ರಯ ವ್ಯವಸ್ಥೆ ಅಂತ ಹೇಳ್ತೀವಿ, ಇನ್ನೊಂದು ಗಾಳಿ ಮತ್ತು ತಂಪು ವ್ಯವಸ್ಥೆ ಅಂತ ಹೇಳ್ತೀವಿ, ಆಮೇಲೆ ಇನ್ನೊಂದು ನೀರು ಮತ್ತು ಆಹಾರ ವ್ಯವಸ್ಥೆ ಅಂತ ಹೇಳ್ತೀವಿ, ಆಮೇಲೆ ದೇಹ ತಂಪಾಗಿಸುವ ವಿಧಾನಗಳು, ಆಮೇಲೆ ಕೊಟ್ಟಿಗೆ ವ್ಯವಸ್ಥೆ. ಈ 5 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಉಷ್ಣ ಒತ್ತಡವಿದ್ದಾಗ ಎಮ್ಮೆಗಳಿಗೆ ನಿರ್ವಹಣೆ ಮಾಡಬಹುದು ಸರ್. ಸೊ ಒಂದೊಂದು ಇದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ಆಶ್ರಯ ವ್ಯವಸ್ಥೆ. ರಾಸುಗಳನ್ನು ನಾವು ನೆರಳಿನಲ್ಲಿ ಕಟ್ಟಬೇಕು ಸರ್ ಬೇಸಿಗೆಯಲ್ಲಿ. ಗಿಡ ಮರಗಳು ಇದ್ರೆ ತುಂಬಾ ಉತ್ತಮ ಸರ್. ಗಿಡ ಮರಗಳು ಕೆಳಗೆ ಕಟ್ಟರೆ ನಾವು ಆ ದೇಹದ ಉಷ್ಣಾಂಶತೆ ನಾವು ಕಡಿಮೆ ಮಾಡಬಹುದು. ಮರಗಳು ಇಲ್ಲದ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೊಟ್ಟಿಗೆ ಮೇಲೆ ಭತ್ತದ ಹುಲ್ಲು ಅಥವಾ ತೆಂಗಿನ ಗರಿ ಅಂತ ಹೇಳ್ತೀವಿ ಸರ್. ಆ ತೆಂಗಿನ ಗರಿ ಹಾಕೋದ್ರಿಂದ ಸಹ ನಾವು ಆ ಕೊಟ್ಟಿಗೆಯಲ್ಲಿ ತಂಪಾದ ಒಂದು ವ್ಯವಸ್ಥೆ ಮಾಡಬಹುದು ಸರ್. ನಂತರ ಇನ್ನೊಂದು ಬರುತ್ತೆ ಗಾಳಿ ಮತ್ತು ತಂಪು ವ್ಯವಸ್ಥೆ ಅಂತ ಸರ್. ಇದು ಹೆಂಗ್ ಮಾಡ್ಬೋದು ಅಂತಂದ್ರೆ ಕೊಟ್ಟಿಗೆಯಲ್ಲಿ ಪ್ರತಿ ರಾಸುವಿಗೆ ನಾವು 3x1 ಅಡಿಯ ಒಂದು ವೆಂಟಿಲೇಟರ್ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ ಸರ್ ಕೊಟ್ಟಿಗೆ ಒಳಗಡೆನೆ. ನಂತರ ಹೆವಿ ಡ್ಯೂಟಿ ಫ್ಯಾನ್ ಬಳಕೆ ಮಾಡ್ಬೇಕಾಗತ್ತೆ ಸರ್. ನಂತರ ರಾಸುಗಳ ಕೊಟ್ಟಿಗೆಯಲ್ಲಿ ನಾವು ಮಿಸ್ಟಿಂಗ್ ಮತ್ತೆ ಫಾಗಿಂಗ್, ಈ ಫಾಗಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನೀರ್ ಸಿಂಪರಣೆ ಆಗುತ್ತೆ ಸರ್ ಎಮ್ಮೆಗಳ ಮೇಲೆ. ಸೊ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಅದರ ದೇಹದ ತಾಪಮಾನ ಕಡಿಮೆ ಮಾಡಬಹುದು. ಸೊ ಪ್ರತಿ 3 ಗಂಟೆಗೆ ಒಂದ್ಸತಿ ಈ ರೀತಿ ಮಾಡ್ಬೇಕಾಗತ್ತೆ ಸರ್. ನೀರು ಮತ್ತು ಆಹಾರದ ಬಗ್ಗೆ ಹೇಳ್ಬೇಕಾದ್ರೆ ರಾಸುಗಳಿಗೆ ಸಾಕಷ್ಟು ನಾವು ನೀರು ಕೊಡುವ ಒಂದು ವ್ಯವಸ್ಥೆ ಕೊಟ್ಟಿಗೆಯಲ್ಲಿ ಮಾಡ್ಕೊಡ್ಬೇಕಾಗತ್ತೆ. ಸೊ ಉಷ್ಣಾಂಶ ಹೆಚ್ಚಿದಾಗ ನಾವು ಖನಿಜ ಇರುವಂತ ಒಂದು ಆಹಾರ ನಾವು ಕೊಡ್ಬೇಕಾಗತ್ತೆ ಸರ್. ಈ ಮುಖ್ಯವಾಗಿ ಮಿನರಲ್ ಮಿಕ್ಸರ್ ಅಂತ ನಾವು ಹೇಳ್ತೀವಿ, ಅದು ಕೊಡ್ಬೇಕು. ರಾಸುಗಳಿಗೆ ಆಹಾರವನ್ನು ಬೆಳಗ್ಗೆ, ಸಂಜೆ ಮತ್ತು ಸಾಯಂಕಾಲ ಅಷ್ಟು ನಾವು ಆಹಾರ ಅದಕ್ಕೆ ನೀಡ್ತಾ ಇರಬೇಕಾಗತ್ತೆ ಸರ್. ರಾಸುಗಳನ್ನು ಮೇಯಿಸೋದು ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಮಾಡ್ಬೇಕು ಸರ್. ಮಧ್ಯಾಹ್ನ ವೇಳೆ ನಾವು ಹೊರಗಡೆ ಬಿಡೋದು ಆ ರೀತಿಯನ್ನು ಮಾಡಕ್ಕೆ ಹೋಗ್ಬಾರ್ದು ಸರ್. ನಂತರ 4ನೇ ಅಂಶ ದೇಹ ತಂಪಾಗಿಸುವ ವಿಧಾನಗಳ ಬಗ್ಗೆ ಹೇಳ್ಬೇಕಾದ್ರೆ ಪ್ರತಿ 30 ನಿಮಿಷಗಳ ಅಂತರದಲ್ಲಿ ನಾವು ರಾಸುಗಳಿಗೆ 1 ರಿಂದ 5 ನಿಮಿಷದವರೆಗೆ ನಾವು ನೀರನ್ನು ಎರಚಬೇಕು ಸರ್. ಅದ್ರ ಮೇಲೆ ನೀರು ಚೆಲ್ತಾ ಇರಬೇಕು. ಸಾಧ್ಯ ಆದರೆ ಎಮ್ಮೆಗಳು ನಾವು ಕೆರೆಯಲ್ಲಿ ಬಿಡುವ ಮುಖಾಂತರ ಅದರ ದೇಹ ನಾವು ತಂಪು ಮಾಡಬಹುದು ಸರ್. ಈ ಕೊಟ್ಟಿಗೆ ವ್ಯವಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ ನಾವು ಮುಂಚೆನೆ ಹೇಳಿದೆ, ಕೊಟ್ಟಿಗೆ ಛಾವಣಿ ಮೇಲೆ ಭತ್ತದ ಹುಲ್ಲು ಅಥವಾ ತೆಂಗಿನ ಗರಿ ಹಾಕುವ ಮುಖಾಂತರ ನಾವೇನ್ ಮಾಡ್ಬೋದು, ಕೊಟ್ಟಿಗೆಯಲ್ಲಿ ತಂಪಾದ ಒಂದು ವ್ಯವಸ್ಥೆ ಮಾಡ್ಕೊಡ್ಬಹುದು. ಕೊಟ್ಟಿಗೆ ಮೇಲೆ ಛಾವಣಿ ಇರುತ್ತಲ್ಲ ಸರ್, ಆ ಛಾವಣಿ ಮೇಲೆ ನಾವು ಬಿಳಿ ಬಣ್ಣ ಹಚ್ಚುವುದರಿಂದ ನಾವು ಕೊಟ್ಟಿಗೆನ ಏನಪ್ಪಾ ಅಂತಂದ್ರೆ ತಂಪಾಗಿ ಮಾಡ್ಬೋದು ಸರ್. ಸೊ 5 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ರೈತ ಬಾಂಧವರು ಬೇಸಿಗೆಯಲ್ಲಿ ಎಮ್ಮೆಗಳ ನಿರ್ವಹಣೆ ಮಾಡಬಹುದಾಗಿದೆ ಸರ್. ಸರ್, ಈಗ ಜಾನುವಾರುಗಳು ಇರ್ಬೋದು, ಎಮ್ಮೆ, ಹಸು, ಈ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಒಂದು ವೇಳೆ ಬೆದೆಗೆ ಬಂದವ ಅಂದ್ರೆ ಅವುಗಳ ನಿರ್ವಹಣೆ ಹೇಗಿರುತ್ತೆ? ಮುಖ್ಯವಾದ ಒಂದು ಪ್ರಶ್ನೆ ಸರ್ ಇದು. ಬೇಸಿಗೆಯಲ್ಲಿ ನಾವ್ ಏನ್ ಮಾಡ್ಬೇಕು ಸರ್, ಎಮ್ಮೆಗಳನ್ನು ನೀರಲ್ಲಿ ಈಜಾಡಲು ಬಿಡುವುದರಿಂದ ಏನಾಗುತ್ತೆ ಅಂತಂದ್ರೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಬಹುದು ಸರ್. ನಂತರ ಬೇಸಿಗೆಯಲ್ಲಿ ನಾವೇನಾದ್ರೂ ಕೃತಕ ಗರ್ಭಧಾರಣೆ, ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಏನಾದ್ರೂ ಮಾಡಿದ್ವಿ ಅಂತಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ರೈತ ಬಾಂಧವರು, ಅದ್ರ ಮೈ ಏನಿದೆಲ್ಲ ತಣ್ಣೀರಿಂದ ತೊಳೆದು ತಂಪಾದ ಸ್ಥಳದಲ್ಲಿ ನಾವು ಕಟ್ಟಬೇಕಾಗತ್ತೆ ಸರ್. ಸೊ ಈ ರೀತಿ ಕಟ್ಟೋದ್ರಿಂದ ನಾವು ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಬೆದೆ ನಿರ್ವಹಣೆ ಮಾಡಬಹುದಾಗಿದೆ ಸರ್. ಸರ್, ನಮ್ಮ ಕಾರ್ಯಕ್ರಮ ಬಹಳಷ್ಟು ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ನಿಮ್ಮ ಮಾತುಗಳನ್ನು ಕೇಳ್ತಿರ್ತಾರೆ. ಈಗ ಅದರಲ್ಲಿ ಕೆಲವರು ಜಾನುವಾರುಗಳನ್ನು ಸಾಕ್ಯಂತಾರ ಅಥವಾ ಹೈನುಗಾರಿಕೆ ಮಾಡಿದಂತ ರೈತರು ಇರ್ತಾರೆ. ಹೌದು ಸರ್. ಅವರಿಗೆ ಕೊನೆಯದಾಗಿ ಒಂದು ಕಿವಿ ಮಾತು ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಈ ಒಂದು ಬಿಸಿಲಿನಿಂದ ಜಾನುವಾರುಗಳ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ? ಸರ್, ಬೇಸಿಗೆಯಲ್ಲಿ ನಮ್ಮ ರೈತ ಬಾಂಧವರು ಏನ್ ಮಾಡ್ಬೇಕಂದ್ರೆ
ಮುಖ್ಯವಾಗಿ ನೆರಳಿನಲ್ಲಿ ಕಟ್ಟಬೇಕು ಸರ್ ಒಂದು. ಆಮೇಲೆ ಅದಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶದ ಆಹಾರ ಅಂತ ಅಂದ್ರೆ ಜಾಸ್ತಿ ನಾವು ಹಸಿ ಮೇವು ಕೊಡಬೇಕಾಗುತ್ತೆ ಸರ್. ಸೊ ಹಸಿ ಮೇವಿನಲ್ಲಿ ಮುಖ್ಯವಾಗಿ ಒಂದು 4 ಹಸಿ ಮೇವಿನ ಬಗ್ಗೆ ಹೇಳ್ತೀನಿ ಸರ್. ಒಂದು ಸೂಪರ್ ನೇಪಿಯರ್ ಅಂತ ಒಂದಿದೆ, ಇನ್ನೊಂದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಒಂದಿದೆ, ಇನ್ನೊಂದು CYFS 29 ಮತ್ತೆ CYFS 31 ಅಂತಿದೆ ಸರ್. ಈ 4 ವೆರೈಟಿ ನಮ್ಮ ರೈತ ಬಾಂಧವರು ಹೊಲದಲ್ಲಿ ಬೆಳೆಸಿ ಪ್ರತಿ ದಿವಸ ಚಾಫ್ ಕಟರ್ ಮುಖಾಂತರ ಕಟ್ ಮಾಡಿ ಹೈನು ರಾಸುಗಳಿಗೆ ಕೊಟ್ಟಾಗ ಏನಾಗುತ್ತೆ, ಅದರ ಆರೋಗ್ಯ ವೃದ್ಧಿ ಆಗುತ್ತೆ. ನಂತರ ಏನಪ್ಪಾ ಅಂತಂದ್ರೆ ಹಾಲಿನ ಇಳುವರಿನೂ ಸಹ ಜಾಸ್ತಿ ಮಾಡಬಹುದಾಗಿದೆ ಸರ್. ತುಂಬಾ ಧನ್ಯವಾದ ಸರ್. ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರೆ, ಅಂದ್ರೆ ಈ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆ ಹೇಗೆ ಮಾಡಿದ್ರೆ ನಾವು ಇಳುವರಿನ ಸರಿಯಾದ ಪ್ರಮಾಣದಲ್ಲಿ ಅಥವಾ ಅಧಿಕವಾಗಿ ಪಡಿಬಹುದು ಅನ್ನೋದ್ರ ಬಗ್ಗೆ. ಅದರಲ್ಲೂ ಮುಖ್ಯವಾಗಿ ರಾಸುಗಳನ್ನ ಉಳಿಸ್ಕೊಳ್ಳೋದೇ ಈಗ ಒಂದು ಚಾಲೆಂಜ್ ಆಗಿರ್ತದೆ. ಯಾಕಂದ್ರೆ ಇಷ್ಟು ಬಿಸಿಲಲ್ಲಿ ಅವಕ್ಕೆ ನಿರ್ವಹಣೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅವು ಮನುಷ್ಯನಂಗೆ ಮಾತಾಡ್ಲಿಕ್ಕೆ ಬರಲ್ಲ, ಏನ್ ಕಷ್ಟ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಆದ್ರೆ ಅವುಗಳ ಒಂದು ಕಷ್ಟನ ನಾವೇ ಅರ್ಥ ಮಾಡ್ಕೊಂಡು ಅವುಗಳ ನಿರ್ವಹಣೆ ಜವಾಬ್ದಾರಿ ತಗೋಬೇಕಾಗುತ್ತೆ. ಖಂಡಿತ ಸರ್. ತುಂಬಾ ಧನ್ಯವಾದ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರೆ ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಈ ತನಕ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆ ಈ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಕ್ಷಯ್ ಕುಮಾರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ.